ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನಾನು ಚಂದ್ರಶೇಖರ್ ಲಿಂಬೆಕೊಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದು ಕೃಷಿ ಸಂಗಮ. ನಮ್ಮೊಂದಿಗೆ ಇವತ್ತು ವಿಜಯ್ ಅವರು ಇದ್ದಾರೆ. ಅವರು ಕಾಳುಮೆಣಸು ಬಳ್ಳಿಯನ್ನು ನಮಸ್ಕಾರ ವಿಜಯ್ ಅವರೇ. ಕಾಳುಮೆಣಸು ಬಳ್ಳಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ. ನಾವು ಈ ಹಿಂದೆ ಒಂದು ಸರಿ ಕಾಳುಮೆಣಸು ಬಳ್ಳಿಯನ್ನು ಹೇಗೆ ನೆಡಬೇಕು ಅನ್ನೋ ಬಗ್ಗೆ ವಿಡಿಯೋನ ಹಾಕಿದ್ದೀವಿ. ಆದರೆ ಅದು ಹಿಂದೆ ಆಯಿತು. ಈಗ ನೀವು ನಾನು ಕೆಲವು ಪ್ರಶ್ನೆಗಳಿವೆ. ಯಾವಾಗ ಕಾಳುಮೆಣಸು ಬಳ್ಳಿನ ಯಾವಾಗ ನೆಡಬೇಕು ಅನ್ನೋದ್ರ ಬಗ್ಗೆ ನೋಡಿ, ಯಾವುದು ಸೂಕ್ತ ಅನ್ನೋದ್ರ ಬಗ್ಗೆ ಮಾತಾಡೋಣ. ಕಾಳುಮೆಣಸು ನೋಡಿ, ನಾವು ಇದನ್ನು ನೆಟ್ಟು ಹೆಚ್ಚು ಕಡಿಮೆ 15 ದಿವಸ ಆಯಿತು. ಇದು ಮತ್ತು ಇಲ್ಲಿನೂ ಅಷ್ಟೇ. ನಾವು ಇಲ್ಲೊಂದು ಬಳ್ಳಿ ನೆಟ್ಟು 15 ದಿವಸ ಆಯಿತು. ಸೇಮ್ ಒಂದೇ ಇಟ್ಟು ನೋಡಿ, ಚಿಗುರು ಬಂದಿದೆ. ಇದು ಚಿಗುರು ಬಂದಿದೆ. ಮತ್ತೆ ನೋಡಿ, ಇದು ಚಿಗುರು ಬಂದಿದೆ, ಅದು ಚಿಗುರು ಬಂದಿದೆ. ನಮಗೆ ಕಾಳುಮೆಣಸು ಬಳ್ಳಿಯನ್ನು ಹೇಗೆ ನೆಡಬೇಕಂತಂದರೆ ನೋಡಿ, ಒಟ್ಟು ನಾವು ಇದು ನಿಮಗಾಗೆ ಕುಯ್ಸಿರೋದು, ಜನಗಳು ಕುಯ್ದಿರೋದು ನೋಡಿ. ಈ ಥರ ಬೇರು ಬಂದಿರಬೇಕು ನೋಡಿ, ಈ ಥರ ಬೇರು ಬಂದಿರಬೇಕು. ಈ ಥರ ಬೇರು ಬಂದಿದ್ದನ್ನು ನಾವು ಹೀಗೆ 3-4 ಜೋಡಿಸಿ ಸುಮಾರು 1 ಅಡಿಯಷ್ಟು ಮಣ್ಣನ್ನು ತೆಗೆದು ಹೀಗೆ ಮಣ್ಣು ಒಂದು ಅರ್ಧ ಅರ್ಧಕ್ಕಿಂತ 4 ಇಂಚಷ್ಟು ಆಳ ಮಾಡಿದ ಸಾಕು. ಒಂದು 6 ಅಷ್ಟೇ ಅಗಲ ಮಾಡಿದ ಸಾಕು, ಜಾಸ್ತಿ ಅಲ್ಲ. ಒಂದು 4-5-6 ಇಂಚು ಅಗಲ ಅಷ್ಟು ಮಾಡಿದ ಸಾಕು. ಉದ್ದ ಒಂದು ಅಡಿ ಇದ್ರೆ ಸಾಕು. ಈ 3-4 ಗಂಟು ಕೂರಂಗೆ ನಾವು ಇದನ್ನು ಇಟ್ಟು ಈ ಥರ ಅದಕ್ಕೆ ಒಳ್ಳೆ ಮಣ್ಣನ್ನು ಹಾಕಿ ಈ ಥರ ಪಿರಮಿಡ್ ಟೈಪಲ್ಲಿ ಮಣ್ಣು ಹಾಕಬೇಕು. ಆಮೇಲೆ ಹುಲ್ಲು ಹಾಕಬೇಕು. ಇದು ಹುಲ್ಲು ಅಷ್ಟು ಬೇಗನೆ ಹುಟ್ಕೊಂಡಿದೆ ಬಿಸಿಲು ಮಳೆಗೆ. ಇದು ಮೊನ್ನೆ ನೆಟ್ಟಿದ್ದು. ಇದು ನಿಮಗೊಂದು ಸಂಶಯ ಇರ್ಬೋದು, ಇದು ಬುಟ್ಟಿ ನಡೆದು ಒಳ್ಳೇದಾ, ಇದು ನಡೆದು ಒಳ್ಳೇದಾ ಅಂತ. ಅದಕ್ಕೆ ಮತ್ತೆ ಬರ್ತೀನಿ. ಈಗ ನೀವು ನಡ್ಲಿಕ್ಕೆ ನೀವು ಉದ್ದ ನಡ್ಲಿಕ್ಕೆ ಹೇಳಿದ್ರಲ್ಲ. ಹೌದು. ಮತ್ತೆ ಕೆಲವರು ಬಂದು ಅದನ್ನ ಸುತ್ತಿ ನಟ್ರೆ ಒಳ್ಳೇದು. ಇಲ್ಲ, ಸುತ್ತಿ ನೆಡಬಾರ್ದು. ಸುತ್ತಿ ನೆಟ್ರೆ ಅಲ್ಲೇ ಇದು ಬೇರು ಮತ್ತೆ ಅಲ್ಲಲ್ಲೇ ಈ ತರ ಬೆಂಡಾಗಿ ಇದರಲ್ಲಿ ರಸ ಸೋರಕ್ಕೆ ಶುರು ಆಗುತ್ತೆ. ಆವಾಗ ಏನಾಗುತ್ತೆ, ಡಿಸೀಸ್ ಬರ್ಲಿಕ್ಕೆ ಕಾರಣ ಆಗ್ತದೆ. ಇದಿಷ್ಟು ನೀಟಾಗಿ ಬರುವಂಥದ್ದು. ಇದಕ್ಕೆ ತಾಯಿ ಬೇರು ಇಲ್ಲದೆ ಇರೋದ್ರಿಂದ ನೀವು ಎಷ್ಟು ಮೇಲ್ಗಡೆ ನೆಡ್ತೀರಿ ಅಷ್ಟು ಒಳ್ಳೇದು. ಮತ್ತೇನಾಗುತ್ತೆ ಅಂತ, ಮಣ್ಣು ನಾವು ಜಾಸ್ತಿ ಹಾಕಿ ತಕ್ಷಣ ಮಣ್ಣು ಒಳಗಡೆ ಕೊಳೆಯಕ್ಕೆ ಶುರು ಆಗ್ತದೆ. ನಮಗೆ ಏನು ಸಾವಯವ ವಸ್ತು, ಈ ಸೊಪ್ಪು ಕಾಂಪೋಸ್ಟ್ ಎಲ್ಲ ಇಲ್ದಿದ್ದಂಗೆ ನೀವು ಕ್ಲೀನ್ ಮಾಡಿ ಬರೀ ಮಣ್ಣನ್ನೇ ಹಾಕಬೇಕು. ಆ ಸಾವಯವ ವಸ್ತು ಒಳಗಡೆ ಬಿದ್ದ ತಕ್ಷಣ ಮಣ್ಣು ಜೊತೆಗೆ ಸೇರ್ಕೊಂಡು ಕೊಳೆಯುತ್ತದೆ. ಕೊಳಿದ ತಕ್ಷಣ ಇದು ಬೇರು ತನ್ನಿಂತಾನೆ ಕೊಳೆತು ಆಗೇನಾರು ಬ್ಯಾಕ್ಟೀರಿಯಾ ವೈರಸ್ ಟೈಪ್ ಉತ್ಪತ್ತಿಯಾಗಿ ಅದು ತನ್ನಿಂತಾನೆ ಸಾಯುತ್ತೆ. ಚೆನ್ನಾಗಿ ಬರೋದಿಲ್ಲ. ಮತ್ತು ಬಂದರೂ ಒಂದು ಸ್ವಲ್ಪ ಚಿಗುರಿದ್ರೂ ಸಾಯುತ್ತೆ. ಇದು ಹಾಗಲ್ಲ. ಇದು ನಾವು ಕ್ಲೀನ್ ಮಾಡಿ ನೆಟ್ಟಿದ್ದು ಅದ್ರ ಮೇಲೆ ದರ್ಗು ಹಾರಬಾರ್ದು ಅಂತೇಳಿ, ಯಾವುದು ಮಣ್ಣು ಈ ಎಲೆಗೆ ಹಾರಬಾರ್ದು, ಈ ಎಲೆ ಹಾರಿ ಈ ಥರ ಕೆಂಪಾಗುತ್ತೆ, ಮಣ್ಣು ಹಾರಬಾರ್ದು ಅಂತ ಹೇಳೋ ದೃಷ್ಟಿಯಿಂದ ಇದು ಸೊಪ್ಪು ಹಾಕಿ ಕ್ಲೀನ್ ಮಾಡಿರೋದು ನಾವು. ಸರಿ, ಹಾಗೆ ಈಗ ಇನ್ನೊಂದು ಹೇಳಿದ್ರೆ, ಈಗ ಬಳ್ಳಿದು ಬಂದು ನಡೋದು ಹೇಳಿದ್ರಿ. ನಾನು ಯಾವ ಸಮಯದಲ್ಲಿ ಬಳ್ಳಿ ನಡಬೇಕು ಅನ್ನೋದು. ಬಳ್ಳಿ ನೋಡಿ, ನಿಮಗೆ ಮಳೆಗಾಲ ಶುರು ಆಗ್ತಿದ್ದಂಗೆ ನೆಡ್ಬೇಕು ನಾವು. ಎಷ್ಟು ಜೋರು ಮಳೆಗೂ ನೆಡ್ಬೋದು, ಬಿಸಿಲು ಮಳೆಗೂ ನೆಡ್ಬೋದು. ಆದರೆ ಪೂರ್ತಿ ಬಿಸಿಲಿಗೆ ನೆಡಕ್ಕೆ ಬರೋದಿಲ್ಲ. ಇದು ಪೂರ್ತಿ ಬಿಸಿಲಿಗೆ ನಿಮ್ಗೆ ಯಾವುದೇ ಕಾರಣಕ್ಕೂ ನೆಡಕ್ಕೆ ಬರೋದಿಲ್ಲ. ಬಿಸಿಲು ಮಳೆಗೂ ನೆಡ್ಬೋದು, ಜೋರು ಮಳೆಗೂ ನೆಡ್ಬೋದು. ಹಾಗೆ ಮತ್ತು ಬುಟ್ಟಿ ಹಾಗಲ್ಲ. ಬುಟ್ಟಿ ನೋಡಿ, ನಿಮಗೆ ಈಗ ಹೆಚ್ಚಾಗಿ ಈಗ ಕೆಲವರೆಲ್ಲ ತುಂಬ ಜನ ತಂದು ನೆಡ್ತಾರೆ, ಅಥವಾ ಮನೆಯ ಪಕ್ಕದ ಸಿಮೆಂಟಿನ ನೀರು ಬಿಡಿದಿಲ್ಲ ಜಾಗದಲ್ಲಿ ಇಡ್ತಾರೆ. ಅದು ಎಲ್ಲ ಇಟ್ಟರು ಸತ್ತ ಹೋಗುತ್ತೆ. ಅದು ತಕ್ಷಣ ಸಿಮೆಂಟಲ್ಲಿ ಅಂತ ಇಟ್ಟರು ಸತ್ತೇ ಹೋಗುತ್ತೆ, ಉಳಿಯೋದಿಲ್ಲ. ಈಗ ಬುಟ್ಟಿ ನೆಡಬಾರ್ದು ಅಂತ. ಈಗ ಬುಟ್ಟಿ ನೆಡಬಾರ್ದು. ಬುಟ್ಟಿ ನೆಟ್ಟ ಮೇಲೆ ಒಂದು 7-8 ಇಂಚು 10 ಇಂಚು ಮಾತ್ರ ಮಳೆ ಬರಬೇಕು. ಅದು ಬಿಟ್ಟು ಮಳೆ ಬರಬೇಕು. ಈ ಥರ ಕಂಟಿನ್ಯೂಷನ್ ಮಳೆ ಬರೋಕ್ಕಿಲ್ಲ. ಆ ಮಳೆ ಬಂದರೆ ತಕ್ಷಣ ಕೊಳ್ತು ಹೋಗ್ತದೆ ಅದು. ಯಾಕಂತ ಗೊತ್ತುಂಟು, ಎಲ್ಲರ ಮಣ್ಣಿನ ರಸಾರ ಸರಿ ಇರೋದಿಲ್ಲ. ಮಣ್ಣಿನ pH ಸರಿಯಿಂದ ಇರೋದ್ರಿಂದ ಅವಾಗೇನಾಗ್ತದೆ, ಅದು ಮಣ್ಣು ಕೊಳಿತಾ ಇರ್ತದೆ. ಆ ಕೊಳಿದ ತಕ್ಷಣ ಅದು ವೈರಸ್ ಟೈಪ್ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿ ತನ್ನಿಂತಾನೆ ಅದು ಏನಾಗುತ್ತೆ, ಮಣ್ಣು ಕೊಡ್ತಾಗ ಅದು ಬೇರು ಕೊಳೆಯುತ್ತೆ, ವೈರಸ್ ಅಟ್ಯಾಕ್ ಆಗ್ತದೆ, ತಕ್ಷಣ ಇದು ಸಾಯ್ತು. ಬುಟ್ಟಿ ನಡ್ಬೇಕಾದ್ರೆ ನೀವು ಹೇಳೋದು ಮಳೆಗಾಲ ಮುಗಿದ ಮೇಲೆ ನಡೋದು ಅಲ್ಲಲ್ಲ, ಮುಗಿತಾ ಇದ್ದಂಗೆ ನಡಬೇಕು. ಅಂದ್ರೆ ಸಮಯ ಅಲ್ಲಿ ಆಗಸ್ಟ್ 15 ಮೇಲೆ ಅಕ್ಟೋಬರ್ ತನಕ ನಮ್ಗೆ ಒಳ್ಳೆ ವಾತಾವರಣ ಇರುತ್ತೆ, ಟೈಮ್ ಇರುತ್ತೆ, ನೆಡಬೇಕು. ಹಾಗೆ ಆಮೇಲೆ ಈಗ ಬುಟ್ಟಿ ಇದು ನಟ್ಟ ಮೇಲೆ ಅದರದ್ದು ಆಗೋ ಪರಿಣಾಮಗಳ ಬಗ್ಗೆ ನೀವು ಅಲ್ಲ, ಬುಟ್ಟಿ ನಟ್ಟು ಮತ್ತು ಇದು ನಟ್ಟರೆ ನಮಗೆ ಇದು ಚೆನ್ನಾಗಿ ಬರುತ್ತೆ. ಇದು ನೋಡಿ, ಈ ಕಡೆ ಇದು ಈಗ ನಿಮಗೆ 2 ವರ್ಷದಲ್ಲಿ ಬರ್ತಕ್ಕಂಥ ಬುಟ್ಟಿ ಈಗ 1 ವರ್ಷದಲ್ಲಿ ಬರ್ತದೆ. ಇದು 1 ವರ್ಷದಲ್ಲಿ ಬರುತ್ತೆ, 6 ತಿಂಗಳಲ್ಲೇ ಬರುತ್ತೆ. ಇದು 4 ಗಿಡನೂ ಬರುತ್ತೆ. 4 ಗಿಡ ಬರೋಕ್ಕೆ ಸುಮಾರು ನಿಮ್ಗೆ ಬುಟ್ಟಿಗೆ 2 ವರ್ಷ ಬೇಕಾಗುತ್ತೆ. ಈ 4 ಬೇರೆ ಇದ್ರೆ 4 ಗಿಡನೂ ಬರುತ್ತೆ. ಮತ್ತು ಇಷ್ಟು ಹತ್ತಕ್ಕೆ ಬರುತ್ತೆ ನೋಡಿ, ಇಲ್ಲಿಂದ ಚಿಗುರು ಬರುತ್ತೆ. ಈಗ ಇಲ್ಲಿಂದ ಚಿಗುರು ಬರುತ್ತೆ, ಮೇಲೆ ಬರ್ತಾವೆ ನೋಡಿ, ಇದು ಮೇಲೆ ಹತ್ತುತ್ತೆ. ಇದು ನಮಗೆ ಈಗಾಗಲೇ ಮುಂದಿನ ವರ್ಷಕ್ಕೆ ಮೇ ಜೂನ್ ಬಿಸಾಕ ಬರುತ್ತೆ. ಫಸಲು ಬರಲಿಕ್ಕೆ ಅವಕಾಶಗಳು ಸಾಕಷ್ಟು ಇದೆ. ಇದು 1 ವರ್ಷಕ್ಕೆ ಫಸಲು ಬರುತ್ತೆ. 1 ವರ್ಷಕ್ಕೆ ಬರುತ್ತೆ. ನಿಮ್ಮ ಬುಟ್ಟಿ ಗಿಡ ನೆಟ್ಟರೆ ಅಷ್ಟು ಬರೋದಿಲ್ಲ ಅದು.
ತೆಗೆಯೋದು ಸ್ವಲ್ಪ ನಿಧಾನ ಬರುತ್ತೆ. ನಿಮಗೆ ಅಷ್ಟು ಫಾಲೋಅಪ್ ಆಗೋದಿಲ್ಲ. ಅಷ್ಟು 4 ಬಳ್ಳಿಗಳು ಒಂದೇ ಸರಿ ಬರೋದಿಲ್ಲ, ಒಂದು ಬಳ್ಳಿ ಬರುತ್ತೆ ಅಷ್ಟೇ ಬಿಟ್ಟರೆ ಅದನ್ನು ತುರಿಸಿ ಉಟ್ಟಬೇಕು, ಅದೆಲ್ಲ ಪ್ರಾಬ್ಲಮ್ ಇರುತ್ತೆ. ಇದು ಚೆನ್ನಾಗಿ ಬರುತ್ತೆ, ಇದರಲ್ಲಿ ಚೆನ್ನಾಗಿ ಬರುತ್ತೆ. ಅಂದರೆ ನಾವು ನೆಡೋ ಕ್ರಮ ಭಾಳ ಮುಖ್ಯ. ಸ್ವಲ್ಪ ಏರು ಮಡಿಯಾಗಿ ಮಾಡಬೇಕು, ನೀರು ಬೀಳಬಾರ್ದು, ನೀರು ನಿಲ್ಲಬಾರ್ದು ಒಂದು. ಮತ್ತು ಸುತ್ತಮುತ್ತ ಎಲ್ಲ ಕ್ಲೀನಾಗಿರಬೇಕು. ಮಣ್ಣನ್ನು ಅಷ್ಟೇ ನಾವು ಹಾಕಬೇಕಾದ್ರೆ ಅಡಿಗಡೆ ಗುಂಡಿ ಒಳಗಡೆ ಯಾವುದೇ ಥರದ್ದು ಗರ್ಗು ಎಲೆಗಳು ಇರಬಾರ್ದು, ಸಾವಯವ ವಸ್ತು ಇರಬಾರ್ದು, ಅದು ಸರಿಯಾಗುತ್ತೆ. ಹಾಗೆ 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 ನೀವು ಹೇಳಿದ್ದು ಮಾಹಿತಿ ಭಾರಿ ಒಳ್ಳೆಯ ಮಾಹಿತಿ ಮೆಣಸಿನದು ನಡಲಿಕ್ಕೆ. ಹೌದು, ಒಳ್ಳೆ ಮಾಹಿತಿ ಸಿಕ್ತು. ಹಂಗಾಗಿ ನಾನು ಇವತ್ತು ನಿಮ್ಮ ಹತ್ರ ಮೆಣಸಿನ ಇದು 100% ಬರುತ್ತೆ ನೋಡಿ. ಇದು 100% ಇದು 100% ಬರುತ್ತೆ. ಈ ಬೇರೆ ಇರೋದ್ರಿಂದ 100% ನಿಮಗೆ 100% ಬರುತ್ತೆ. ಈ 4 ಬಳ್ಳಿನ ಬರುತ್ತೆ. ನಾವು ಹಾಗೆ ನೆಟ್ಟಿರೋದು ಬಂದಿದೆ. ಹಾಗೆ ಹಾಗೆ ತುಂಬ ಧನ್ಯವಾದ. ಒಳ್ಳೆ ಮಾಹಿತಿ ತಿಳಿಸ್ತಾರೆ. ಧನ್ಯವಾದ.